ಬೆಳಗಾವಿಯಲ್ಲಿ ಪಂಚಮಸಾಲಿ ಕಿಚ್ಚು ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪೊಲೀಸರಿಗೆ ಸೆಡ್ಡು ಹೊಡೆದಿದ್ದಾರೆ ಹೋರಾಟಗಾರರು. ಮತ್ತೆ ಲಾಠಿ ಚಾರ್ಜ್ ಬಿಂಬಿಸುವ ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ. ಅಂಬೇಡ್ಕರ್ ಗಾರ್ಡನ್ ನಲ್ಲಿ ಬ್ಯಾನರ್ ಅಳವಡಿಸಲಾಗಿದೆ. ನಿನ್ನೆ ಬ್ಯಾನರ್ ಅನ್ನ ವಶಕ್ಕೆ ಪಡೆದಿದ್ರು ಬೆಳಗಾವಿ ಪೊಲೀಸರು. ಇವತ್ತು ಬ್ಯಾನರ್ ಅನ್ನ ಅಳವಡಿಸಿದ್ದಾರೆ ಹೋರಾಟಗಾರರು. ಪಂಚಮಸಾಲಿ ಕಿಚ್ಚು ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪೊಲೀಸರಿಗೆ ಸೆಡ್ ಹೊಡೆದಿದ್ದಾರೆ ಹೋರಾಟಗಾರರು. ಲಾಠಿ ಚಾರ್ಜ್ ಅನ್ನ ಬಿಂಬಿಸುವಂತಹ ಬ್ಯಾನರ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆ ಬ್ಯಾನರ್ ಅನ್ನ ಹೋರಾಟಗಾರರು ಅಳವಡಿಸಿದ್ರು ಅಂಬೇಡ್ಕರ್ ಗಾರ್ಡನ್ ನಲ್ಲಿ. ನಿನ್ನೆ ಬ್ಯಾನರ್ ಅನ್ನ ವಶಕ್ಕೆ ಪಡೆದಿದ್ರು ಬೆಳಗಾವಿ ಪೊಲೀಸರು. ಅದನ್ನ ಅಲ್ಲಿಂದ ತೆರವು ಮಾಡಿದ್ರು. ಆದ್ರೆ ಇವತ್ತು ಕೂಡ ಅದೇ ಬ್ಯಾನರ್ ಅನ್ನ ಅಳವಡಿಸಿದ್ದಾರೆ ಹೋರಾಟಗಾರರು. ಅದು ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ ಮೀಸಲಾತಿ ಸಂಪತ್ತಲ್ಲಿ ಪಾಲು ಕೇಳುವಂಥ ಅಧಿಕಾರ ಪ್ರತಿಯೊಬ್ಬರಿಗಿದೆ. ಹಾಗಾಗಿ ಈ ಪಾಲನ್ನು ಕೇಳುವಂಥ ಜನರಿಗೆ ಪಾಲನ್ನು ಕೊಡಬಾರ್ದಂತ ಹೇಳುವಂಥದ್ದೇ ಸಂವಿಧಾನ ವಿರೋಧಿ ನಿಲುವಾಗಿದೆ. ಅವರೆಲ್ಲರೂ ನಮ್ಮ ಸಹೋದರ ಸಮಾಜದವರೇ. 1994 ಇಸ್ವಿಯಲ್ಲಿ ಲಿಂಗಾಯತರಿಗೂ ಮತ್ತು ಒಕ್ಕಲಿಗರಿಗೂ ಏನು ಹಿಂದುಳಿದ ವರ್ಗದ ಒಳಗೆ ಮೀಸಲಾತಿಯನ್ನು ಕೊಟ್ಟಿದ್ದು ಉದಾಹರಣೆ ಇರಬೇಕಾದ್ರೆ ಅದರ ಆಧಾರದ ಮೇಲೇ ನಾವು ಮೀಸಲಾತಿಯನ್ನು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ಸಹೋದರ ಸಮಾಜರು ಕೆಲವು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ಹೋರಾಟನ ದಿಕ್ತಪ್ಪಿಸಲಿಕ್ಕೋಸ್ಕರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಜನರಿಗೆ ತಪ್ಪು ಸಂದೇಶ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಕೊಡಬೇಡ ಅಂತ ಹೇಳುವಂಥ ಅಧಿಕಾರ ಯಾರಿಗಿಲ್ಲ, ಬೇಕು ಅಂತ ಕೇಳುವಂಥ ಅಧಿಕಾರ ಎಲ್ಲರಿಗಿದೆ. ಹಾಗಾಗಿ ನ್ಯಾಯಬದ್ಧವಾಗಿ ಕೇಳಕತ್ತೀವಿ. ನಾವೇನು ಯಾವುದೇ ಹಿಂದುಳಿದ ಸಮಾಜಗಳ ಮೀಸಲಾತಿಯನ್ನು ತೆಗೆದುಕೊಡ್ರಿ ಅಂತ ಕೇಳ್ತಾ ಇಲ್ಲ. ಈ 15% 2A ಮೀಸಲಾತಿ ಒಳಗಡೆ 130 ಜಾತಿಗಳು 130 ಜಾತಿಗಳು ಸಹ ಅದರ ಸೇರ್ಪಡೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ವಿರೋಧ ಮಾಡಲಿಲ್ಲ. ಆದರೆ ಪಂಚಮಸಾಲಿಗಳು ಕೇಳುವಂಥ ಸಂದರ್ಭದಲ್ಲಿ ವಿನಾಕಾರಣ ಅದು ವಿರೋಧಿಸುವಂಥ ಪ್ರಯತ್ನ ಮಾಡುವಂಥದ್ದು ಸರಿಯಲ್ಲ. ಯಾರ್ದೋ ಮಾತನ್ನು ಕೇಳಿ ನಮ್ಮ ಹೋರಾಟ ಹತ್ತಿಕ್ಕ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.